ನಿನ್ನೆ ರಾತ್ರಿ 10 ಗಂಟೆಗೆ ಚಿರತೆ ಕಾಣಿಸಿಕೊಂಡಿತ್ತು. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತಿನ ದಿವಸ ನಮ್ಮ ಅರಣ್ಯ ಇಲಾಖೆ ಕಡೆಯಿಂದ ಪೆಟ್ರೋಲಿಂಗ್ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ತಿಳಿಸಿ ಹೇಳ್ತಾ ಇದ್ದೀವಿ, ಯಾರೂ ಕೂಡ ಹೊರಗಡೆ ಬರಬಾರ್ದು ಮತ್ತು ಒಬ್ಬೊಬ್ಬರಾಗಿ ಅಡ್ಡಾಡಬಾರ್ದು ಅಂತ ನಾವು ಪ್ರಕಟಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಸಾರ್ವಜನಿಕರು ಕೂಡ ಸಹಕರಿಸಬೇಕು. ಎಲ್ಲರೂ ಸಹಕರಿಸಿದ್ರೆ ಈ ಏನೇ ಒಂದು ಅಪಘಾತ ಆಗೋದಿಲ್ಲ. ಮತ್ತು ಈ ಮುನೀಶ್ವರ ನಗರದಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಅಲರ್ಟ್ ಆಗಿದ್ದಾರೆ. ನಾವು ತಿಳಿಸಿ ಹೇಳಿದ್ದೀವಿ. ಮತ್ತು ಚಿರತೆ ಒಂದೇ ಕಡೆ ಇರುವುದಿಲ್ಲ, ಅದಕ್ಕೆ ಯಾರೂ ಸಾರ್ವಜನಿಕರು ಹೆದರಬಾರ್ದು. ಅದಕ್ಕೆ ಈ ಮೂಲಕ ಸಾರ್ವಜನಿಕರಲ್ಲಿ ವಿನಂತಿಸ್ಕೊಳ್ಳೋದಂದ್ರೆ ಅರಣ್ಯ ಇಲಾಖೆಗೆ ಸಹಕರಿಸಬೇಕು. ಈ ಪೆಟ್ರೋಲಿಂಗ್ ಮಾಡ್ತಾ ಇದ್ದೀವಿ, ಸಾರ್ವಜನಿಕರಿಗೆ ತಿಳಿಸಿ ಹೇಳ್ತಾ ಇದ್ದೀವಿ. ಪೆಟ್ರೋಲಿಂಗ್ ಇದಲ್ಲ, ಇದು ಎಷ್ಟು ಗಂಟೆಗೆ ಪ್ರಾರಂಭ ಮಾಡಿದ್ವಿ? ನಾವು 9:00 ಸ್ಟಾರ್ಟ್ ಮಾಡಿದ್ದೀವಿ. 9:00 ಸ್ಟಾರ್ಟ್ ಮಾಡಿ ಈ ನೈಟ್ ಪೂರ ಎಲ್ಲ ಕಡೆ ಫುಲ್ ನೈಟ್ ಬೆಳಗಿನ ತನಕ ಇರ್ಬೇಕು. ಜನ ಹೆಂಗೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ? ತಿಳಿಸಿ ಹೇಳ್ತಾ ಇದ್ದೀವಿ. ಕೆಲವೊಬ್ಬರಿಗೆ ವಿಷಯ ಗೊತ್ತಿಲ್ಲ, ಅದಕ್ಕೆ ಅವ್ರಿಗೆ ತಿಳಿಸಿ ಹೇಳ್ತಾ ಇದ್ದೀವಿ. ಗೊತ್ತಿದ್ದವರಂತರೂ ಯಾರೂ ಕೂಡ ಹೊರಗಡೆ ಬಂದಿಲ್ಲ. ನೆಕ್ಸ್ಟ್ ಕೆಲವೊಬ್ಬರಿಗೆ ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ, ಅದಕ್ಕೆ ನಾವು ಪೆಟ್ರೋಲಿಂಗ್ ಮಾಡಿ ತಿಳಿಸಿ ಹೇಳ್ತಾ ಇದ್ದೀವಿ. ಒಳ್ಳೆ ರೀತಿ ರೆಸ್ಪಾನ್ಸ್ ಬಂದಿದೆ ಸಾರ್ವಜನಿಕರ ಕಡೆಯಿಂದ. ಚಿರತೆ ಅದಲ್ಲ, ಅದು ಮನುಷ್ಯರ ಮೇಲೇನೂ ಅಟ್ಯಾಕ್ ಮಾಡ್ತದೆ, ಹೆಂಗೆ ಸರ್? ಯಾವ ರೀತಿ? ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದು ಭಾಳ ಕಡಿಮೆ. ಅದಕ್ಕೆ ಮುಖ್ಯವಾದ ಆಹಾರ ಅಂದರೆ ನಾಯಿ ರೀ. ನಾಯಿ ಹುಡ್ಕೊಂಡು ಬರುತ್ತೆ, ಬಟ್ ಅದು ಒಂದೇ ಕಡೆ ಚಿರತೆ ಇರೋದಿಲ್ಲ ರೀ. ಆಲ್ಮೋಸ್ಟ್ ಒಂದು ದಿವಸಕ್ಕೆ 50ರಿಂದ 60 ಕಿಲೋಮೀಟರ್ ಅದು ಜರ್ನಿ ಮಾಡ್ತಾ ಇರ್ತದೆ. ಸಿಟಿ ಅದಕ್ಕೆ ಸಫಿಷಿಯೆಂಟ್ ಪ್ಲೇಸ್ ಅಲ್ಲ. ಅದು ನಿನ್ನೆ ನಾವು ವಿಡಿಯೋ ನೋಡಿದಾಗ ಅದು ಓಡ್ತಾ ಇತ್ತು. ಸೊ ಎಲ್ಲಿ ನಿನ್ನೆಯಿಂದ ಇಲ್ಲಿವರೆಗೆ ಎಲ್ಲಿ ಕಂಡಿಲ್ಲ. ಸೊ ಸಾರ್ವಜನಿಕರು ಕಂಡರೂ ಕೂಡ ನಮ್ಗೆ ತಿಳಿಸಿ, ಅದಕ್ಕೆ ನಾವು ಸರ್ಕಾರದಿಂದ ಅರಣ್ಯ ಇಲಾಖೆ ಕಡೆಯಿಂದ ಏನು ಕ್ರಮ ಕೈಗೊಳ್ಬೇಕು ಕ್ರಮ ಕೈಗೊಳ್ತೀವಿ. ಸರ್, ಇದು ಪೆಟ್ರೋಲಿಂಗ್ ಎಷ್ಟು ದಿವಸ ಇರ್ತದೆ ಸರ್? ಮೇಲಾಧಿಕಾರಿ ಆದೇಶ ಪ್ರಕಾರ ಈಗ 1 ವೀಕ್ವರೆಗೆ ಭಾಳ ಅಂತ ಹೇಳಿದ್ದಾರೆ, ಮಾಡ್ತಾ ಇದ್ವಿ. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಪ್ರೊಸೆಸ್ ಏನಿದೆ. ಚಿರತೆ ಕಾಣಿಸ್ತಂದ್ರೆ ನೆಕ್ಸ್ಟ್ ಅದಕ್ಕೆ ನಮಗೆ ಇಲಾಖೆ ಕಡೆಯಿಂದ ಏನು ಪ್ರೊಸೆಸ್ ಮಾಡಬೇಕು ಮಾಡ್ತೀವಿ. ಮುಂಜಾನೆಯಿಂದ ನೀವು ಒಂದು ಡ್ರೋನ್ ಮ್ಯಾಚ್ ಹಾಕ್ತೀವಿ ಸರ್, ಅದಕ್ಕೆ ಏನು ನಿಮ್ಮ ಕ್ಲೂ ಸಿಕ್ಕಿದೆ? ಯಾವುದೇ ರೀತಿ ಕ್ಲೂ ಸಿಕ್ಕಿಲ್ಲ. ನೋಡೋಣ, ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲಿ ಹೋಗಿದ ಅಂತೇಳಿ, ಯಾವ ದಿಕ್ಕಿಗೆ ಹೋಗಿರ್ತೇಳಿ ಅಂತೇಳಿ? ಇಲ್ಲ ಅಂತ ಯಾವುದೇ ರೀತಿ ನಮ್ಗೆ ಸುಳಿ ಸಿಕ್ಕಿಲ್ಲ. ನೀನು ರಾತ್ರಿ ಏನದು ಇದು ವಿಡಿಯೋದಲ್ಲಿ ಏನು CCTV ಫುಟೇಜಲ್ಲಿ ಏನು ಕಂಡಿತ್ತು ಅದೇ ಲಾಸ್ಟು. ಅದಾದಮೇಲೆ ನಮಗೆ ಇಲ್ಲಿವರೆಗೆ ಅದು ಕಂಡಿಲ್ಲ. ಸರ್, ನೀವು ಬರೀ ಇದೇ ಏರಿಯಾದಲ್ಲಿ ಪೆಟ್ರೋಲಿಂಗ್ ಮಾಡ್ತಿದ್ರೋ ಅಥವಾ ಪೂರ ಯೋಗಾಪುರ, ಮಹಾಲ್ ತಾಂಡ, ಅಲ್ಲಾಪುರ ತಾಂಡ, ಹಮಾಲ್ ಕಾಲನಿ, ಇದು ಈಗಿನ ಎಲ್ಲ ನಾವು ಅವೇರ್ನೆಸ್ ಕೊಡ್ಲಾತೀವಿ ಪಬ್ಲಿಕ್ದಿಂದೂ ಚಲೋ ರೆಸ್ಪಾನ್ಸ್ ಬಂದೈತಿ. ಈಗ ಆದಷ್ಟು ನಮ್ಗೆ ನೀವೆಲ್ಲರೂ ಸಹಕಾರ ಕೊಡಬೇಕು. ಮತ್ತು ಅಂತ ಯಾವುದಾದ್ರು ಚಿರತೆ ಎಲ್ಲೆದರೆ ಖಂಡಿತ ಅಂದ್ರೆ ನೀವು ಹೇಳಿದ್ರೆ ನಾವು ಅದರ ಬಗ್ಗೆ ಏನೈತಿ, ಅದು ಚಿರತೆ ಐತೋ ಇಲ್ಲೋ ಅನ್ನೋದು, ಅದು ಚಿರತೆ ತಿರುಗಾಡಿದ ಇದರ ಗುರುತು ಮ್ಯಾಗೆ ನಾವು ಅದಕ್ಕೆ ಎಲ್ಲಿ ಹೋಗ್ತೈತಿ, ಎಲ್ಲಿ ಬರ್ಬೋದು ಅಂತ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಊಹೆ ಮಾಡ್ಬೋದು. ನಾವು ಇಲ್ಲಿ ಬರ್ಬೋದು ನೆಕ್ಸ್ಟ್ ಟೈಮ್ ಅಂತ ಈಗಿರೋ ಯಾವುದೂ ಇವತ್ತು 24 ಗಂಟೆ ಒಳಗೆ ಯಾವುದೂ ಅದು CCTV ಕ್ಯಾಮ್ರಾದು ಬಿಟ್ಟು ಮತ್ತು ಯಾವುದೂ ಸಾರ್ವಜನಿಕ ಅಂತ ದೂರ ಯಾವುದೂ ಬಂದಿಲ್ಲ. ಸರ್, ಹಿಂಗೆ ರಿಟರ್ನ್ ಮತ್ತೆ ಹೊಳ್ಳಿ ಬರ್ತಾವೆ ಆ ರೀತಿ ಎಲ್ಲೇ ನಿಮ್ಮ ಕೇಸ್ಗಳು ಸಾಧ್ಯತೆ ಅದಾವ್ರಿ. ಆದರೆ ಇಲ್ಲಿ ಸಿಟಿ ಪ್ರದೇಶನಾಗ ಬರೋದು ಭಾಳ ಕಡಿಮೆ. ಅದು ಎಲ್ಲಿ ಕಬ್ಬು ಇರ್ತೈತಲ್ಲ, ಇಲ್ಲಿ ಕಬ್ಬು ಇಷ್ಟಕ್ಕೆ ಇರಲ್ಲ ಸರ್. ಅದು ಭಾಳ ದೊಡ್ಡ ಫೇಸ್ ಬೇಕ್ರಿ, ಅದಕ್ಕೆ ಶಾಂತಿ ಇರಬೇಕು, ಅದು ತೇವಾಂಶ ಇರೋ ಪ್ರದೇಶ ಇರಬೇಕು, ಅದು ಬ್ಯಾಟೆ ಆಡ್ತಂದ್ರೆ ಅಲ್ಲೇ ತಿನ್ಬೇಕು. ಅದು ಅಂತ ಸೂಟೇಬಲ್ ವೆದರ್ ಇಲ್ಲಿ ಇಲ್ರಿ ಸುತ್ತಮುತ್ತ. ಅದು ಬೈ ಚಾನ್ಸ್ ಆಗಿ ಬಂದಿರ್ಬೋದು ಅಂತ ನಮ್ದು ಒಂದು ಗೆಸ್ ಐತೆ. ಎಲ್ಲಿಂದ ಬಂದು ಹೇಳಿ? ಅದು ಏನ್ರಿ ಇವು ನದಿ ಸುತ್ತಮುತ್ತಲು ಕಬ್ಬು ಏನು ಕಡ್ದಿರ್ತಾರಲ್ರಿ, ಆ ಕಬ್ಬು ಕಡೆ ಅಂತಲೇ ಅದಕ್ಕೆ ಪ್ಲೇಸ್ ಖಾಲಿ ಆಗ್ಬಿಡ್ತೈತಿ. ಸೊ ಅದು ಆ ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಹೋಗೋ ಪ್ರಯತ್ನ ಮಾಡ್ತೈತಿ. ಆ ಸಂದರ್ಭದಲ್ಲಿ ನಿನ್ನೆ ನಮಗೆ ಇಲ್ಲಿ ಕಂಡೈತಿ, ಅದು ನಿಜ. ಮತ್ತು ಸಿಟಿ ಅದಕ್ಕೆ ಇದು ಅಲ್ಲ ರೀ, ಸುಟೇಬಲ್ ವಾತಾವರಣ ಅಲ್ಲ. ಮತ್ತು ಒಂದೇ ಕಡೆ ನಿಂದ್ರು ಪ್ರಾಣಿನೂ ಅಲ್ರಿ ಅದು. ಅದಕ್ಕೆ ಇನ್ನು ಮುಂದೆ ಹೊಳೆ ಬರೋದು ಚಾನ್ಸಸ್ ಭಾಳ ಕಡಿಮೆ. ಫಸ್ಟ್ ಟೈಮ್ ನಮ್ಗೆ ಇಲ್ಲಿವರೆಗೆ ಫಸ್ಟ್ ಟೈಮ್ ಕಂಡಿದೆ ಸಿಟಿಯಲ್ಲಿ. ಸಾರ್ವಜನಿಕರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಬೇಕು, ಯಾವುದೂ ನೆಗ್ಲಿಜೆನ್ಸಿ ಮಾಡಬಾರ್ದು. ಮತ್ತು ಎಲ್ಲಾದರೂ ಕಂಡಿತ್ತಂದ್ರೆ ಅರಣ್ಯ ಇಲಾಖೆಗೆ ತಿಳಿಸ್ರಿ, ಪೊಲೀಸ್ ಇಲಾಖೆಗೆ ತಿಳಿಸಿ. ಇಮಿಡಿಯೇಟಾಗಿ ನಾವು ಬಂದು ಏನು ಕ್ರಮ ಕೈಗೊಳ್ತೀವಿ. ಆದರೂ ಕೂಡ ಒಳ್ಳೆ ರೀತಿ ಸಾರ್ವಜನಿಕರಿಂದ ರೆಸ್ಪಾನ್ಸ್ ಬಂದಿದೆ.
ಸಾಕಷ್ಟು ಬೈಕ್ ಅವರು ಅಡ್ಡಾಡ್ತಿದ್ದಾರೆ ಅವರಿಗೆ ಇಲ್ಲ ಅವೇರ್ನೆಸ್ ಕೊಡ್ಲಾತೇವ್ರಿ ಆದ್ರೂ ಅವರು ಕೆಲವೊಬ್ರಿಗೆ ಗೊತ್ತಾಗೈತಿ ವಿಷಯ ಕೆಲವೊಬ್ರು ಏನಲ್ಲತ್ತಾರ ಇದು ಎಲ್ಲ ಊಹಾಪೋಹ ಇರ್ಬೋದು ಅಂತ. ಇನ್ನ ನಮ್ಮ ಇಲಾಖೆದಿಂದ ಪ್ರಕಟಣೆ ಆಗದ ಸ್ವಲ್ಪ ಮಂದಿಗೆ ಈಗ ಹೌದಪ್ಪ ಹೇಳಿದ್ ನಿಜ ಐತಿ ಅನ್ನೋದು ಗೊತ್ತಾಗ್ಲತ್ತೈತಿ. ಇದು ಚಿರತೆ ಬಗ್ಗೆ ಸತ್ಯ ಅದಾವ ಅಥವಾ ಸುಳ್ಳು? ಸತ್ಯ. ಚಿರತೆ ಬಂದಿದ್ದು ಸತ್ಯ. ನಿನ್ನೆ CCTV ಫುಟೇಜ್ ನೋಡಿದಾಗ ಚಿರತೆ ಕಾಣಿಸಿದ್ದು ಸತ್ಯ, ಚಿರತೆ ಬಂದಿದ್ದು ಸತ್ಯ. ಅದಕ್ಕೆ ಸಾರ್ವಜನಿಕರು ಯಾರು ಕೂಡ ಹೊರಗಡೆ ಬರಬಾರ್ದು ಅಂತ ನಾವು ಇಲಾಖೆಯಿಂದ ತಿಳಿಸ್ತಾ ಇದೀವಿ. ಸರ್ ಇನ್ನೊಂದು ವಿಡಿಯೋ ವೈರಲ್ ಆಗ್ತಾ ಇತ್ತು, ಅದು ಬ್ರಿಡ್ಜ್ ತಳಕ್ ಕೂತಿದ್ದು. ಇಲ್ಲ ಅದು ಇಲ್ಲ ಸತ್ಯ ಅಥವಾ ಸುಳ್ಳು ಸರ್? ಇಲ್ಲ ಸುಳ್ಳದು ಅದು ಫೇಕ್ ನ್ಯೂಸ್. ಸರ್ ಇದು ಏನು 21 ಸೆಕೆಂಡ್ ವಿಡಿಯೋ ವೈರಲ್ ಆಗ್ತದೆ, ಅದು ಸತ್ಯ ಅಲ್ಲ? ಅದು ಸತ್ಯ. 21 ಸೆಕೆಂಡ್ ವಿಡಿಯೋ ಏನಿದೆ ರೀ ಅದು ಸತ್ಯ. ಅದು ನಿಜ. ಚಿರತೆ ಬಂದಿದ್ದು ನಿಜ. ನನ್ನ ಹೆಸರು ಶಿವಾನಂದ್ ನಿಂಬಾಳೆ, ಡೆಪ್ಯೂಟಿ ರೇಂಜರ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಪ್ರಥಮ ದರ್ಜೆ ಸಹಾಯಕ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ವಿಜಯಪುರ. ಇವೆಲ್ಲ ನಮ್ಮ ಕಚೇರಿ ಮತ್ತು ನನ್ನ ಲೋಕಲ್ ಯೋಗಾಪುರ ನಮ್ದು ಲೋಕಲ್ ಏರಿಯಾ, ಹಂಗಾಗಿ ಬಾಜು ಏರಿಯಾದಿಂದ ನಾವು ಬಂದಿದ್ದೇವೆ. ಓಕೆ, ಥ್ಯಾಂಕ್ ಯು. ಅದಕ್ಕೆ ಯಾರು ಅಡ್ಡಾಡ್ಬೇಡ್ರಿ, ದೊಡ್ಡ ಮನೆಗೆ ಹೋಗ್ರಿ. ಏತಮ್ಮ ನಾನು ಒಬ್ಬೊಬ್ರು ಅಡ್ಡಾಡ್ಬೇಡ್ರಿ, ಹೋಗ್ರಿ. ನಿನ್ನೆ ರಾತ್ರಿ ಈ ಒಂದು ಮುನೀಶ್ವರ ನಗರದಲ್ಲಿ ಚಿರತೆ ಕಾಣಿಸಿಕೊಂಡಿತ್ತು. ಕಾರಣ ಸಾರ್ವಜನಿಕರು ಯಾರು ಕೂಡ ಒಬ್ಬೊಬ್ಬರಾಗಿ ಅಡ್ಡಾಡಬಾರ್ದು, ಮನೆ ಬಿಟ್ಟು ಹೊರಗಡೆ ಬರಬಾರ್ದು. ಎಲ್ಲರೂ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು. ಇದು ಅರಣ್ಯ ಇಲಾಖೆ ಪ್ರಕಟಣೆ. ಈ ಮೂಲಕ ಅದೇ ಹೋರಿ ಒಂದು ಸ್ವಲ್ಪ ಜಲ್ದಿ. ಚಲೋ ರೀ. ಜಲ್ದಿ ಹೋರಿ. ಒಬ್ಬೊಬ್ರು ಅಡ್ಡಾಡ್ಬಾರ್ದು, ಫೋನ್ ಹಿಡ್ಕೊಂಡು ಊಟ ಮಾಡಿ ಆರಾಮ್ ಅಲ್ಲೆಲ್ಲ ನಿಮ್ಮ ಆಜು ಬಾಜುದವ್ರು ಹೇಳ್ರಿ, ಮನೆಯವ್ರಿಗೆ ಹೊರಗೆ ಬರ್ಬೇಡ ಅಂತ ಹೇಳಿ.